ವೋಟ್ ಚೋರಿ ನಿಜವಾಗ್ಲೂ ನಡೆದಿತ್ತಾ ಅಥವಾ ಇದೆಲ್ಲ ಒಂದು ಅಟೆನ್ಷನ್ಗೋಸ್ಕರ ಗಿಮಿಕ್ ಮಾಡಿದ್ರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. 2023ರ ವಿಧಾನಸಭಾ ಚುನಾವಣೆಗೂ ಮುಂಚೆ 2022 ಡಿಸೆಂಬರ್ 9ರಿಂದ 2023 ಫೆಬ್ರವರಿ 20ರವರೆಗೆ ಆಳಂದ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೇರಿದ 256 ಪೋಲಿಂಗ್ ಸ್ಟೇಷನ್ಸ್ ಗಳಲ್ಲಿ ವೋಟರ್ ಲಿಸ್ಟ್ ಇಂದ ವೋಟರ್ ನೇಮ್ ಗಳನ್ನ ತೆಗೆಯೋ ಅಟೆಂಪ್ಟ್ ಗಳಾಗಿದ್ವು. ಅದು ಆ ವೋಟರ್ಸ್ ಗಳ ಗಮನಕ್ಕೆ ಬರ್ದಂಗೆ. ಈ ವಿಷಯ ಹೇಗೆ ಬಯಲಿಗೆ ಬಂತು ಅಂದ್ರೆ, ಒಬ್ರು ಬೂತ್ ಲೆವೆಲ್ ಆಫೀಸರ್ಗೆ ಫಾರ್ಮ್ 7 ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಅವ್ರ ತಮ್ಮಂದೇ ಅಪ್ಲಿಕೇಶನ್ ಬಂದಿರುತ್ತೆ ವೋಟರ್ ಲಿಸ್ಟ್ ಇಂದ ಅವ್ರ ಹೆಸರನ್ನ ರಿಮೂವ್ ಮಾಡೋದಕ್ಕೆ. ಅವರು ಆಕ್ಚುಲಿ ಆ ಅಪ್ಲಿಕೇಶನ್ ಹಾಕಿರೋದಿಲ್ಲ. ನಂತರ ಅಲ್ಲಿನ ಕಾಂಗ್ರೆಸ್ ಮುಖಂಡ ಮತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಂತ BR ಪಾಟೀಲ್ ಅವರು ಎಲೆಕ್ಷನ್ ಕಮಿಷನ್ ಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ ಮೇಲೆ ವೆರಿಫಿಕೇಶನ್ ಮಾಡಿದಾಗ 2018 ಫಾರ್ಮ್ 7 ಅಪ್ಲಿಕೇಶನ್ ಅಲ್ಲಿ ಬರೀ 24 ಜೆನ್ಯೂನ್ ಅಂತ ಕಂಡು ಬರುತ್ತೆ. ಮೊದಲನೇದಾಗಿ ನಾವು ಫಾರ್ಮ್ 7 ಅಪ್ಲಿಕೇಶನ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಯಾರಾದ್ರೂ ವೋಟರ್ ತೀರಿ ಹೋದ್ರೆ ಅಥವಾ ತಮ್ಮ ಸ್ಥಳವನ್ನ ಪರ್ಮನೆಂಟ್ಲಿ ಬದಲಾಯಿಸಿದ್ರೆ ಆ ಜಾಗದ ವೋಟರ್ ಲಿಸ್ಟ್ ಇಂದ ಅವ್ರ ಹೆಸರನ್ನ ತೆಗೆದುಹಾಕೋದಕ್ಕೆ ಹಾಕುವಂತ ಅಪ್ಲಿಕೇಶನ್ ಅದು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ 24 ಜನ ಬಿಟ್ರೆ ಇನ್ನ ಮಿಕ್ಕಿದ್ದ 5900 ಫಾರ್ಮ್ 7 ಅಪ್ಲಿಕೇಶನ್ ಗಳನ್ನ ಆ ವೋಟರ್ಸ್ ಗಳೇ ಹಾಕಿರೋದಿಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇನ್ವೆಸ್ಟಿಗೇಟ್ ಮಾಡಿ 7 ಜನರನ್ನ ಆರೋಪಿಗಳನ್ನಾಗಿ ಗುರುತು ಮಾಡ್ತಾರೆ. ಅದರಲ್ಲಿ A1 ಆರೋಪಿ ಸುಭಾಷ್ ಗುಟ್ಟೇದಾರ್, A2 ಆರೋಪಿ ಹರ್ಷಾನಂದ್ ಗುಟ್ಟೇದಾರ್, A1 ಏನಿದ್ದಾರೆ ಅವ್ರ ಮಗ ಇವರು. ಅದ್ರ ಜೊತೆಗೆ ಇನ್ನು 5 ಜನ. ಈ ಕ್ರೈಮ್ ಹೇಗೆ ನಡೀತು ಅಂತ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಆರೋಪಿಗಳು ಏನಿದ್ದಾರೆ ಇವರು ಗವರ್ಮೆಂಟ್ ಆಫೀಸರ್ ಗಳು ಅಂತ ಹೇಳ್ಕೊಂಡು ಅವರ ಆಧಾರ್ ಕಾರ್ಡ್ ಡೀಟೇಲ್ಸ್ ಮತ್ತೆ ವೋಟರ್ ID ಡೀಟೇಲ್ಸ್ ಫಿಸಿಕಲಿ ಮನೆಗೆ ಹೋಗಿ ಡೇಟಾಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಹಾಗೆ ಆ ಡೀಟೇಲ್ಸ್ ನೆಲ್ಲ ತಗೊಂಡು ನ್ಯಾಷನಲ್ ಸರ್ವಿಸ್ ಪೋರ್ಟಲ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಫಾರ್ಮ್ 7 ಅಪ್ಲಿಕೇಶನ್ ನ ಹಾಕ್ತಿದ್ರು. ಆ ವೆಬ್ಸೈಟ್ ನ ಲೂಪ್ ಹೋಲ್ ಏನು ಅಂದ್ರೆ, ಅದರ ಲಾಗಿನ್ ID ಕ್ರಿಯೇಟ್ ಮಾಡೋದಕ್ಕೆ OTP ಬೇಕಿತ್ತು. ಆ OTP ಗೋಸ್ಕರ ವೋಟರ್ ಗಳು ಯಾವ ನಂಬರ್ ನ ರಿಜಿಸ್ಟರ್ ಮಾಡಿರ್ತಾರೆ ಆ ನಂಬರೇ ಬೇಕು ಅಂತ ಇರ್ಲಿಲ್ಲ. ಯಾವ ಫೋನ್ ನಂಬರ್ ಹಾಕಿದ್ರು ಆ ನಂಬರ್ ಗೆ ಬಂದಿದ್ದಂತ OTP ಅದರಲ್ಲಿ ಎಂಟರ್ ಮಾಡಿದ್ರೆ ಸಾಕಿತ್ತು, ಲಾಗಿನ್ ID ಕ್ರಿಯೇಟ್ ಆಗ್ತಿತ್ತು. ಅದನ್ನೇ ಇವರುಗಳು ಅಡ್ವಾಂಟೇಜ್ ಆಗಿ ತಗೊಂಡು OTP ಬಜಾರ್ ಅನ್ನೋ ಸರ್ವಿಸ್ ನ ಯುಟಿಲೈಸ್ ಮಾಡ್ಕೊಂಡು OTP ಜನರೇಟ್ ಮಾಡಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ರು. ಹೀಗೆ ಇವರು 72 ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಫಾರ್ಮ್ 7 ಅಪ್ಲಿಕೇಶನ್ ಗಳನ್ನ ಹಾಕಿದ್ದಾರೆ. ಈ OTP ಬಜಾರ್ ಅನ್ನೋ ಸರ್ವಿಸ್ ಏನಿದೆ ಇದೊಂದು ಇಲ್ಲಿಗಲ್ ಸರ್ವಿಸ್. ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಇಲ್ಲಿಗಲ್ ಸಿಮ್ ಗಳನ್ನ ಮೇಂಟೈನ್ ಮಾಡಿ ತುಂಬಾ ಫೋನ್ ಗಳನ್ನ ಇಟ್ಕೊಂಡು ನಂಬರ್ ಗಳನ್ನ ಬಾಡಿಗೆಗೆ ಬಿಡೋದು. ಅಂದ್ರೆ OTP ಬಂದ್ರೆ ಒಂದು OTP ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಇವರು ಅದನ್ನೇ ಯೂಸ್ ಮಾಡ್ಕೊಂಡು ಈ ಕ್ರೈಮ್ ಮಾಡಿರೋದು. ನ್ಯಾಷನಲ್ ಸರ್ವಿಸ್ ಪೋರ್ಟಲ್ ವೆಬ್ಸೈಟ್ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದ್ಸತಿ ಲಾಗಿನ್ ಆದ್ರೆ ಸಾಕು, ವೆಬ್ಸೈಟ್ ನಲ್ಲಿ ಟೈಮ್ ಔಟ್ ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇಲ್ಲ. ಎಷ್ಟು ಫಾರ್ಮ್ ಗಳನ್ನ ಬೇಕಾದ್ರೂ ಒಂದೇ ಅಕೌಂಟ್ ನಲ್ಲಿ ಸಬ್ಮಿಟ್ ಮಾಡಬಹುದಿತ್ತು. ಫಾರ್ಮ್ 7 ಅಪ್ಲಿಕೇಶನ್ ಹಾಕಿದ್ಮೇಲೂ ಕೂಡ ಆ ಅಪ್ಲಿಕೇಶನ್ ಗಳನ್ನ ಫಿಸಿಕಲಿ ಆ ಜಾಗಗಳಿಗೆ ಹೋಗಿ ವೆರಿಫೈ ಮಾಡ್ಕೊಂತಾರೆ. ಆ ವ್ಯಕ್ತಿ ನಿಜವಾಗ್ಲೂ ಬೇರೆ ಕಡೆ ಶಿಫ್ಟ್ ಆಗಿದಾರಾ ಅಥವಾ ಅಲ್ಲೇ ಇದಾರಾ ಅಂತ ವೆರಿಫೈ ಮಾಡ್ಕೊಂತಾರೆ. ಒಂದ್ ಸತಿ ಆ ವ್ಯಕ್ತಿ ಸಿಗ್ಲಿಲ್ಲ ಅಂದ್ರೂ 3 ಸತಿ ಹೋಗಿ ವಿಸಿಟ್ ಮಾಡಿ ವೆರಿಫೈ ಮಾಡಬೇಕು ಅನ್ನೋದು ಗವರ್ಮೆಂಟ್ ರೂಲ್ಸ್ ಇದೆ. ಆ ಕಾರಣದಿಂದಾಗಿ ಬೂತ್ ಲೆವೆಲ್ ಆಫೀಸರ್ ಗೆ ಫಾರ್ಮ್ ಬಂದಿತ್ತು. ಆ ಫಾರ್ಮ್ ನಲ್ಲಿ ಅವ್ರ ತಮ್ಮನ ಹೆಸರು ನೋಡಿ ಅವ್ರ ಅನುಮಾನ ಪಟ್ಟು ಕಂಪ್ಲೇಂಟ್ ಮಾಡಿರೋದಕ್ಕೆ ಈ ವಿಷಯ ಬೆಳಕಿಗೆ ಬಂದಿದೆ. ಇನ್ನು ಈ ವಿಷಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಇದಕ್ಕೆ ಕೋಆಪರೇಟ್ ಮಾಡ್ತಿಲ್ಲ. ಅವ್ರು ಯೂಸ್ ಮಾಡಿದಂತ ಡಿವೈಸಸ್ ನ IP ಅಡ್ರೆಸ್ ಮತ್ತೆ ಹಲವು ಡೇಟಾಗಳನ್ನ ಎಲೆಕ್ಷನ್ ಕಮಿಷನ್ ಇನ್ವೆಸ್ಟಿಗೇಷನ್ ಟೀಮ್ ಗೆ ಕೊಡ್ತಿಲ್ಲ. ಅವರು ಎಷ್ಟೇ ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ ಗಳನ್ನ ಬರೆದ್ರು ಅದನ್ನ ಅವರು ರಿಜೆಕ್ಟ್ ಮಾಡ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಏನಿದೆ ಇದರಿಂದ ಫೋರ್ಸ್ಫುಲಿ ಯಾವುದೇ ಡೇಟಾನ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಬರೋದು ಆರ್ಟಿಕಲ್ 324 ಅಡಿಯಲ್ಲಿ. ಇದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿ ಕಾರ್ಯನಿರ್ವಹಿಸುತ್ತೆ. ಗವರ್ಮೆಂಟ್ ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಮೇಲೆ ಪ್ರೆಷರ್ ಹಾಕೋದು ಅಷ್ಟು ಈಸಿ ಅಲ್ಲ. ಇದ್ರ ಬಗ್ಗೆ ಇನ್ನು ಇನ್ವೆಸ್ಟಿಗೇಷನ್ ಆಗ್ಬೇಕು, ನೋಡೋಣ. ಆದ್ರೆ ವೋಟ್ ಚೋರಿ ಅಟೆಂಪ್ಟ್ ಆಗಿದ್ದಂತೂ ನಿಜ. ಎರಡೂ ಪಕ್ಷಗಳು ಒಬ್ಬರ ಮೇಲೆ ಒಬ್ರು ವೋಟ್ ಚೋರಿ ಆರೋಪನ ಹಾಕಿದ್ದಾರೆ. ಇಬ್ರು ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು. ಜೊತೆಗೆ ಎಲೆಕ್ಷನ್ ಕಮಿಷನ್ ಕೂಡ ಅಕೌಂಟಬಲ್ ಇರಬೇಕು, ಪಕ್ಷಗಳಿಗಲ್ಲ ಜನಗಳಿಗೆ. ನೀವು ಪೊಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ನಿಮ್ ಲೈಫ್ ಗೆ ಪೊಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ. ಯೋಚನೆ ಮಾಡಿ.